ಗೀತಾ ಮಹಾತ್ಮೆ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗದ 15ನೇ ಶ್ಲೋಕದಲ್ಲಿ ಅರ್ಜುನ ಹೇಳುತ್ತಾನೆ, ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ನಿನ್ನ ಶರೀರದಲ್ಲಿ ಎಲ್ಲಾ ದೇವತೆಗಳನ್ನು, ಸಕಲ ಪ್ರಾಣಿಗಳ ಸಮೂಹವನ್ನು, ಕಮಲಾಸನದ ಮೇಲೆ ಕುಳಿತಿರುವ ಬ್ರಹ್ಮನನ್ನು, ಮಹಾದೇವನನ್ನು, ಋಷಿಗಳನ್ನು ಹಾಗೂ ದಿವ್ಯವಾದ ಸರ್ಪಗಳನ್ನು ನೋಡುತ್ತಿದ್ದೇನೆ. ಶ್ರೀಕೃಷ್ಣ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ತಾನು ಯಾವ ರೂಪಗಳಲ್ಲೆಲ್ಲ ಇರುತ್ತೇನೆ ಎಂಬುದನ್ನು ವಿವರಿಸುತ್ತಾನೆ. ಅವೆಲ್ಲವನ್ನು ಅರ್ಜುನ ಭಗವಂತನ ವಿಶ್ವರೂಪ ದರ್ಶನದಲ್ಲಿ ನೋಡುತ್ತಿದ್ದಾನೆ. ಅರ್ಜುನನಿಗೆ ಅವನ ಸಾಧಾರಣ ದೃಷ್ಟಿಯಿಂದ ಅವೆಲ್ಲವನ್ನೂ ಕಾಣಲಾಗುತ್ತಿರಲಿಲ್ಲ. ಹಾಗಾಗಿ ಭಗವಂತನು ಅರ್ಜುನನಿಗೆ ದಿವ್ಯ ನೇತ್ರವನ್ನು ಅಥವಾ ಜ್ಞಾನಚಕ್ಷುವನ್ನು ಕರುಣಿಸುತ್ತಾನೆ. ಆ ಮೂಲಕವಾಗಿ ಅರ್ಜುನನು ವಿಶ್ವರೂಪವನ್ನು ವೀಕ್ಷಿಸುತ್ತಾನೆ. ದಿವ್ಯವಾದ ನೇತ್ರಗಳಿಂದ ಭಗವಂತನಲ್ಲಿ ವಿಶೇಷ ಆಕಾರದ ಪ್ರಾಣಿಗಳನ್ನು ನೋಡುತ್ತಾನೆ. ಎಲ್ಲಾ ಋಷಿಗಳನ್ನು ನೋಡುತ್ತಾನೆ. ಭಗವಂತನಲ್ಲಿ ಹಿಂದೆ ಇದ್ದ, ಈಗ ಇರುವ, ಮುಂದೆ ಇರಬಹುದಾದಂತಹ ಎಲ್ಲಾ ಬದಲಾವಣೆಗಳನ್ನು ನೋಡುತ್ತಾನೆ. ಅರ್ಜುನನು ತನ್ನ ಪ್ರಾಣ ಸ್ನೇಹಿತನ ದರ್ಶನವನ್ನು ಮಾಡಿ ಅವನ ಅಗಾಧವಾದ ಅತಿ ಭಯಂಕರ ಶಕ್ತಿಯನ್ನು ನೋಡಿ ಮೂಕ ವಿಸ್ಮಿತನಾಗುತ್ತಾನೆ ಮತ್ತು ಹೀಗೆಂದು ಪ್ರಾರ್ಥಿಸುತ್ತಾನೆ, ದೇವದೇವನೇ, ನಿನಗೆ ನಮಸ್ಕರಿಸುತ್ತೇನೆ. ನಿನ್ನ ವಿಶ್ವರೂಪ ದರ್ಶನವು ಮತ್ತು ಅನುಗ್ರಹವು ಅಪರೂಪವಾದದ್ದು ಮತ್ತು ಅತಿ ವಿಲಕ್ಷಣವಾದದ್ದು, ವರ್ಣನೆಗೂ ನಿಲುಕದೇ ಇರುವಂಥದ್ದು. ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ನಿನ್ನ ಅನುಗ್ರಹದಿಂದ ಬ್ರಹ್ಮದರ್ಶನವನ್ನು ಪಡೆಯುವ ಸೌಭಾಗ್ಯ ಉಂಟಾಯಿತು. ನಿನ್ನ ಪ್ರಸಾದ ರೂಪವಾದ ಈ ವಿಶ್ವರೂಪ ದರ್ಶನದಿಂದ ನನ್ನ ಆನಂದಕ್ಕೆ ಪಾರವೇ ಇಲ್ಲ. ಭಗವಂತನ ಶರೀರದಲ್ಲಿ ಕಮಲಾಸನಸ್ಥನಾಗಿ ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿರುವ ಚತುರ್ಮುಖ ಬ್ರಹ್ಮನನ್ನು ನೋಡುತ್ತಾನೆ. ವೈಕುಂಠ ಲೋಕವನ್ನು ಮತ್ತು ಅದರಲ್ಲಿರುವ ಮಹಾವಿಷ್ಣುವನ್ನು ನೋಡುತ್ತಾನೆ. ಲಯಕರ್ತನಾದ ರುದ್ರ ಮತ್ತು ಅನೇಕ ಋಷಿಗಳನ್ನು ನೋಡುತ್ತಾನೆ. ಭಗವಂತನಲ್ಲಿರುವ ಪಾತಾಳ ಲೋಕ ಮತ್ತು ಅದರಲ್ಲಿರುವ ನಾಗ ಸಮುದಾಯ ಮತ್ತು ಮುಖ್ಯವಾಗಿ ಆದಿಶೇಷನನ್ನು ನೋಡುತ್ತಾನೆ. ಭಗವಂತನೊಬ್ಬನ ಕೃಪೆಯಿಂದ ರಥಾರೂಢನಾಗಿರುವ ಅರ್ಜುನನಿಗೆ ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ನೋಡಲು ಸಾಧ್ಯವಾಗಿತ್ತು. ಹರಿ ಓಂ.